ಓಂ ಶ್ರೀಮಾತ್ರೆ ನಮಃ. ನಾವೆಲ್ಲರೂ ಸಹ ಜೀವನವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಸೂರ್ಯೋದಯದ ಕಾಲದಲ್ಲಿ ಅಥವಾ ನಮ್ಮ ಮನೆಯಿಂದ ನಾವು ಅಲ್ಲಿಂದ ಜೀವನವನ್ನು ಆ ದಿನದ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಹೊರಟಾಗ ಕೆಲವರು ಸರ್ಕಾರಿ ಕೆಲಸ, ಕೆಲವರು ವ್ಯಾಪಾರ ಇರ್ಬೋದು, ಕೆಲವರು ತನ್ನದೇ ಆದಂತಹ ಸ್ವಂತ ಉದ್ಯೋಗಗಳು, ಸ್ವಂತ ಉದ್ದಿಮೆದಾರರು, ಪ್ರತಿಯೊಬ್ಬರೂ ಸಹ ಕಾಯಕವೇ ಕೈಲಾಸ ಅಂತ ನಂಬಿ ನಾವು ಮನೆಯಿಂದ ಹೊರಟಾಗ ಆ ಮನೆಯೇ ನಮಗೆ ಮಂತ್ರಾಲಯ. ಅದಕ್ಕೆ ಮನೆಯೇ ಮಂತ್ರಾಲಯ ಅಂತ ಹೇಳಿದ್ದಾರೆ, ಮನೆಯೇ ದೇವಾಲಯ ಅಂತ ಹೇಳಿದ್ದಾರೆ. ಆ ದೇವಾಲಯದಲ್ಲಿ ದುಷ್ಟಶಕ್ತಿಗಳ ಕಾಟ ಇರ್ಬೋದು, ನಕಾರಾತ್ಮಕ ಶಕ್ತಿಗಳಿರ್ಬೋದು, ಕೆಲವರು ಬೇರೆಯವರ ಮಾಟ ಮಂತ್ರ ಪ್ರಯೋಗಗಳಿರ್ಬೋದು, ಇವೆಲ್ಲವೂ ಕೂಡ ಆಗ್ತಕ್ಕಂಥ ಸಂದರ್ಭಕ್ಕೆ ಮನೆ ಹೇಗಿಟ್ಕೋಬೇಕು, ಮನೆ ಎಷ್ಟು ಶುದ್ಧವಾಗಿರಬೇಕು, ಮನೆಯ ತಲಬಾಗಿಲು ಮುಂಬಾಗಿಲು ಹೇಗಿರಬೇಕು, ಅಡುಗೆ ಮನೆ ಹೇಗಿರಬೇಕು, ದೇವ್ರ ಮನೆ ಹೇಗಿರಬೇಕು, ಯಾವ ರೀತಿ ಮಲಗಬೇಕು, ಹೆಂಗೆ ಸ್ನಾನ ಮಾಡಬೇಕು, ಯಾವ ರೀತಿಯ ಪ್ರಾರ್ಥನೆ, ಎಲ್ಲಕ್ಕೂ ಕೂಡ ನಮ್ಮ ಋಷಿಮುನಿಗಳು ಒಂದೊಂದು ಕೂಡ ಹೇಳ್ಕೊಂಡು ಹೋಗ್ತಾ ಜೊತೆಗೆ ಇನ್ನೊಂದನ್ನು ಹೇಳಿದ್ದಾರೆ. ಮನೆಯಲ್ಲಿ ಜೇಡರ ಬಲೆಯನ್ನು ಕಟ್ಟಿದಾಗ, ಮನೆಯಲ್ಲಿ ಜೇಡರ ಬಲೆ ಕಟ್ಟಿಬಿಡುತ್ತೆ. ಅದು ಬಾಡಿಗೆ ಮನೆ ಇರ್ಬೋದು, ಸ್ವಂತ ಮನೆ ಇರ್ಬೋದು, ಯಾವುದೇ ಇರ್ಬೋದು, ಕಚೇರಿ ಇರ್ಬೋದು, ಆಫೀಸ್ ಇರ್ಬೋದು, ದೇವಾಲಯ ಇರ್ಬೋದು, ಪ್ರತಿಯದರಲ್ಲೂ ಸಹ ಈ ಜೇಡರ ಬಲೆ ನಮಗೆ ಎಷ್ಟು ಶುಭ ಎಷ್ಟು ಅಶುಭ, ಇದರಿಂದ ನಮಗೆ ಏನು ಅದು ಒಂದು ತತ್ವಗಳಿರುತ್ತೆ, ಏನು ಸೂಚನೆಯನ್ನು ಕೊಡುತ್ತೆ ಅಂತ ಹೇಳ್ತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೊಬೇಕು. ನಮಗೆ ಗೊತ್ತು ಮಹಾಲಕ್ಷ್ಮಿ ಮತ್ತು ಜ್ಯೇಷ್ಠಾಲಕ್ಷ್ಮಿ ಅಂತ. ಮಹಾಲಕ್ಷ್ಮಿ ಎಲ್ಲಿರ್ತಾಳೆ? ಶುದ್ಧವಾಗಿರೋ ಕಡೆ. ನೀವು ಹಣಕಾಸಿರೋ ಕಡೆ ಮತ್ತು ಐಶ್ವರ್ಯ ಇರೋ ಕಡೆ ಮಹಾಲಕ್ಷ್ಮಿ ಅಲ್ಲ, ಶುದ್ಧತೆ. ಲಕ್ಷಯತಿ ಇತಿ ಸದಾ ಸರ್ವಂ, ಲಕ್ಷಯತಿ ಇತಿ ಸದಾ, ಲಕ್ಷ್ಯ ಇರೋ ಕಡೆ, ಶುದ್ಧತೆ ಇರೋ ಕಡೆ ಮಹಾಲಕ್ಷ್ಮಿ ಇರ್ತಾಳೆ. ಇನ್ನು ಜ್ಯೇಷ್ಠಾಲಕ್ಷ್ಮಿ ಎಲ್ಲಿರ್ತಾಳೆ? ಆ ತಾಯಿ ಮಹಾ ಶನಿ ಭಗವಾನರ ಪತ್ನಿ ಕೂಡ ಆಗಿರ್ತಾರೆ. ಎಲ್ಲಿ ಕೊಳಕಿರುತ್ತೆ, ಎಲ್ಲಿ ಕ್ಲೀನ್ನೆಸ್ ಇರಲ್ಲ, ಎಲ್ಲಿ ಕೆಟ್ಟದ್ದು ಅಂದರೆ ಎಲ್ಲೋ ಒಂದು ಕಡೆ ಕಸ ಇರ್ತಕ್ಕಂಥ ಕಡೆ, ನಿರ್ಲಕ್ಷ್ಯ ಇರ್ತಕ್ಕಂಥ ಕಡೆ ಆ ತಾಯಿ ಇರ್ತಾಳೆ. ಹಾಗೆ ಜೇಡರ ಬಲೆ ಮನೆಯಲ್ಲಿದ್ದಾಗ ಏನಾಗುತ್ತೆ ಅಂದರೆ ಒತ್ತಡಗಳು ಜಾಸ್ತಿ ಆಗುತ್ತೆ, ಕೋಪತಾಪಗಳು ಜಾಸ್ತಿ ಆಗುತ್ತೆ, ಮಾನಸಿಕ ಕಿರಿಕಿರಿ ಆಗುತ್ತೆ. ಆ ಜೇಡರ ಬಲ ಇನ್ನೂ ಒಂದಿದೆ. ಜೇಡರ ಒಂದು ಈ ಬಲೆ ಏನಿರುತ್ತೆ, ಜೇಡರ ಬಲೆ ಇದು ಯಾವ ದಿಕ್ಕಲ್ಲಿದೆ ಅಂತೂ ಕೂಡ ಅದಕ್ಕೆ ಬೇರೆ ಅದರದೇ ಒಂದು ವ್ಯಾಖ್ಯಾನ ಬೇರೆ ಇರುತ್ತೆ. ಅದು ಪೂರ್ವದಲ್ಲಿದೆಯಾ, ಪಶ್ಚಿಮದಲ್ಲಿದೆಯಾ, ಉತ್ತರದಲ್ಲಿದೆಯಾ, ದಕ್ಷಿಣದಲ್ಲಿದೆಯಾ, ನೈಋತ್ಯದಲ್ಲಿದೆಯಾ, ಈಶಾನ್ಯದಲ್ಲಿದೆಯಾ, ಅದು ಬೇರೆ. ಆದರೆ ಒಟ್ಟಾರೆಯಾಗಿ ಜೇಡರ ಬಲೆ ಇದ್ದಾಗ ಆ ಮನೆಯಲ್ಲಿ ಮನೆಯ ಯಜಮಾನನ ಕೆಲಸ ಕಾರ್ಯಗಳು ಪೂರ್ಣ ದಿನೇ ದಿನೇ ಸ್ಥಗಿತ ಆಗತ್ತೆ, ಮಾನಸಿಕ ಒತ್ತಡಗಳು ಜಾಸ್ತಿ ಆಗುತ್ತೆ, ಸರಿಯಾಗಿ ಕೆಲಸ ಕಾರ್ಯಗಳು ಮನೆಯಲ್ಲಿ ಪರಿಪೂರ್ಣ ಆಗಲ್ಲ, ಕೋಪತಾಪಗಳು ಜಾಸ್ತಿ ಆಗುತ್ತೆ, ಆವೇಶಗಳು ಜಾಸ್ತಿ ಆಗುತ್ತೆ, ಟೆನ್ಷನ್ ಜಾಸ್ತಿ ಆಗುತ್ತೆ, ಆಲೋಚನಾ ಶಕ್ತಿಗಳು ಕುಗ್ಗುತ್ತಾ ಹೋಗುತ್ತೆ, ಇವೆಲ್ಲ ಆದಾಗ ಏನಾಗುತ್ತೆ, ಈಸಿಯಾಗಿ ಹೇಳ್ಬೋದು ಬಡತನದ ಒಂದು ರೇಖೆ ಕೂಡ ನಮ್ಮನ್ನು ಆವರಿಸ್ಕೊಳ್ತಕ್ಕಂಥ ಸಾಧ್ಯತೆ ಇರೋದರಿಂದ ಜೇಡರ ಬಲೆಗಳನ್ನು ನಾವು ಆವಾಗ ಶುದ್ಧಿ ಮಾಡ್ತಾ ಇರಬೇಕು, ಕ್ಲೀನ್ ಮಾಡ್ತಾ ಇರಬೇಕು. ಅದು ಯಾವಾಗ ಮಾಡಬೇಕು? ಅಮಾವಾಸ್ಯೆಯ ಹಿಂದಿನ ದಿನ, ಹುಣ್ಣಿಮೆಯ ಹಿಂದಿನ ದಿನ ಮಾಡಿದಾಗ ಬಹಳಷ್ಟು ಆ ಮನೆಗೆ ಬಲ ಬರುತ್ತೆ, ಅಮಾವಾಸ್ಯೆಗೆ ಒಂದು ಶಕ್ತಿ ಬರುತ್ತೆ ಮನೆಗೆ. ಅದಕ್ಕೆ ಹಿಂದಿನ ದಿನ ನಾವು ಅದನ್ನು ಕ್ಲೀನ್ ಮಾಡಬೇಕು. ಹಾಗೆಯೇ ಹುಣ್ಣಿಮೆಯ ಹಿಂದಿನ ದಿನ ಅದನ್ನು ಇದು ಮಾಡಬೇಕು. ಅದ್ರ ಜೊತೆಗೆ ಏನು ಅಂದರೆ ಈ ಒಂದು ಜೇಡರ ಬಲೆ ಇರ್ತಕ್ಕಂಥ ಸಂದರ್ಭ ನಮಗೆ ವಿಧಿ ಇಲ್ಲ. ಮಂಗಳವಾರ ನಾವು ಮಾಡಿಬಿಡ್ತೀವಿ, ಶುಕ್ರವಾರ ಕ್ಲೀನ್ ಮಾಡ್ತೀವಿ. ಆದರೆ ಶಾಸ್ತ್ರ ಹೇಳುತ್ತೆ ಶುಕ್ರವಾರ ಮಂಗಳವಾರ ಜೇಡರ ಬಲೆಯನ್ನು ತೆಗಿಬಾರ್ದು. ಸಪೋಸ್ ನಾವೇನಾದರೂ ತೆಗಿಬೇಕು ಅಂತಂದಾಗ ಅದರ ಜೊತೆಗೆ ಜೇಡರ ಬಲೆಯನ್ನು ಮನೆಯಲ್ಲಿ ಎಲ್ಲವೂ ಶುದ್ಧಿ ಮಾಡಿದ ಮೇಲೆ ಮನೆಗೆ ಇನ್ನೊಂದು ಧನಾತ್ಮಕ ಶಕ್ತಿ ಬೇಕಲ್ವ. ಈಗಾಗಲೇ ಅದು ಋಣಾತ್ಮಕ ಶಕ್ತಿ ಆವರಿಸ್ಕೊಂಡಿದೆ ಅಂದಾಗ ಅದಕ್ಕೆ ಏನು ಮಾಡಬೇಕು ಅಂದರೆ ಆ ಮನೆಗೆ ಪಚ್ಚೆ ಕರ್ಪೂರ ಮತ್ತು ತುಪ್ಪದಲ್ಲಿ ಆರತಿ ಮಾಡಬೇಕು. ಪಚ್ಚೆ ಕರ್ಪೂರ ತಗೊಳ್ಳಿ, ಅದನ್ನು ತುಪ್ಪದಲ್ಲಿ ಡಿಪ್ ಮಾಡಿ ಆ ಪಚ್ಚೆ ಕರ್ಪೂರವನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಅದನ್ನು ಆರತಿ ನಾವು ಯಾವಾಗ ಆರತಿ ಮಾಡಬೇಕು? 3 ಸಾರಿ ನಾವು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ, 3 ಸಾರಿ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಡೈರೆಕ್ಷನಲ್ಲಿ ಆರತಿ ಮಾಡಿ ಮುಂಬಾಗಿಲಿನ ಮುಂದೆ ಆಗ್ಬೋದು ಅಥವಾ ಗಿಡಗಳ ಹತ್ರ ಅಥವಾ ಎಲ್ಲೋ ಒಂದು ಕಡೆ ಯಾರೂ ತುಳಿದೇ ಇರತಕ್ಕಂಥ ಶುದ್ಧವಾದ ಜಾಗದಲ್ಲಿ ಹಾಕಿಬಿಟ್ರೆ ಜೇಡರ ಬಲೆಯ ಒಂದು ನೆಗೆಟಿವ್ ಆ ಎನರ್ಜಿ ಅಥವಾ ಋಣಾತ್ಮಕ ಶಕ್ತಿ ಆ ಮನೆಯಿಂದ ಹೊರಗೆ ಹೋಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಇದು ಕೂಡ ನಾನು ಹೇಳ್ತಾ ಇರೋದಿಲ್ಲ, ಪೂರ್ವದಿಂದ ಋಷಿಮುನಿಗಳೇ ಇರೋದು. ಆ ಜೇಡರ ಬಲೆ ಇದ್ದಾಗ ಆಲಸ್ಯ, ನಿದ್ದೆ ಬರ್ತಾ ಇರುತ್ತೆ, ಕೋಪ ಬರ್ತಾ ಇರುತ್ತೆ, ಆವೇಶ ಬರುತ್ತೆ, ಮಾನಸಿಕ ಒತ್ತಡಗಳು ಕೂಡ ಬರೋದ್ರಿಂದ ಇದನ್ನು ಆಗಾಗ ನಾವು ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಇದರಿಂದ ಒಳ್ಳೆಯದು ಕೂಡ ಆಗುತ್ತೆ, ಎಲ್ಲವೂ ಕೂಡ ಶುಭ ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು.